ಇನ್ನು ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಏಕವಚನದಲ್ಲಿ ಸಂಬೋಧಿಸಿದ್ದರು. ಆದ್ರೀಗ ಈ ವಿಷಯ ಕೂಡ ರಾಜಕೀಯ ಸಮರಕ್ಕೆ ವೇದಿಕೆ ಮಾಡಿಬಿಟ್ಟಿದೆ. ಬಿಜೆಪಿ ಜೆಡಿಎಸ್ ನಾಯಕರು ಸಿಎಂ ಮೇಲೆ ಗರಂ ಆಗ್ಬಿಟ್ರು. ಇದಕ್ಕೆ ಕೈ ನಾಯಕರು ತಿರುಗೇಟು ಕೊಡ್ತಿದ್ದಾರೆ. ಪಾಪ ದ್ರೌಪದಿ ಮುರ್ಮು ಶೋಷಿತ ಸಮುದಾಯಕ್ಕೆ ಸೇರಿದವಳು, ಅವಳನ್ನ ಪಾರ್ಲಿಮೆಂಟ್ ಉದ್ಘಾಟನೆ ಮಾಡಕ್ ಕರೀಲಿಲ್ಲ. ಸಿಎಂ ಸಿದ್ದರಾಮಯ್ಯ ಆಡಿದ ಈ ಒಂದೇ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿ ವಾಕ್ಸಮರಕ್ಕೆ ವೇದಿಕೆ ಕೊಟ್ಟಿದೆ. ನಿನ್ನೆ ಚಿತ್ರದುರ್ಗದಲ್ಲಿನ ಸಮಾವೇಶದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ರಾಷ್ಟ್ರಪತಿಯವರನ್ನ ಏಕವಚನದಲ್ಲಿ ಸಂಬೋಧಿಸಿದ್ರು. ಸಿಎಂ ಮಾತಿಗೆ ಕಿಡಿಕಾರಿದ್ದ ಎಚ್ಡಿಕೆ ಅಂಕೆ ಮೀರಿದ ಭಂಡತನಕ್ಕೆ ಸಿದ್ದರಾಮಯ್ಯನವರೇ ಅತ್ಯುತ್ತಮ ಉದಾಹರಣೆ ಅಂತ ಕಿಡಿಕಾರಿದ್ರು. ನಿಮ್ಮ ನಾಯಕಿ ಸೋನಿಯಾ ರಾಹುಲ್ ಗಾಂಧಿಗೆ ಏಕವಚನ ಪ್ರಯೋಗಿಸ್ತೀರಾ ಅಂತ ಟ್ವಿಟರ್ನಲ್ಲಿ ಪ್ರಶ್ನೆ ಮಾಡಿದ್ರು. ಇದಾದ ಬೆನ್ನಲ್ಲೇ ಎಚ್ಚೆತ್ತ ಸಿಎಂ ಬಾಯ್ತಪ್ಪಿನಿಂದ ನಾನು ಹೀಗೆ ಮಾತನಾಡಿದ್ದೇನೆ ಅಂತ ಟ್ವೀಟ್ ಮಾಡಿ ವಿಷಾದ ವ್ಯಕ್ತಪಡಿಸಿದ್ರು. ಸಿಎಂ ಬಾಯ್ತಪ್ಪಿನಿಂದ ಅಂತ ಹೇಳಿ ವಿಷಾದ ವ್ಯಕ್ತಪಡಿಸಿದ್ರು. ವಿಪಕ್ಷ ನಾಯಕರು ಮಾತಿನ ಯುದ್ಧ ಮುಂದುವರೆಸಿದ್ದಾರೆ. ಸಿಎಂ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ವಿಷಾದ ವ್ಯಕ್ತಪಡಿಸಿದ್ರೆ ಸಾಕಾ ಅಂತ ಎಚ್ಡಿಕೆ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯನವರ ಈ ಮಾತಿಗೆ ಕಿಡಿಕಾರಿದ ಎಚ್ಡಿ ಕುಮಾರಸ್ವಾಮಿ ಕೇವಲ ವಿಷಾದ ವ್ಯಕ್ತಪಡಿಸಿದ್ರೆ ಸಾಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಂತರಾಳದ ಭಾವನೆಗಳು ಮಾತಿನಿಂದ ಹೊರಬಂದಿವೆ ಅಂತ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಗೌರವಿತ ರಾಷ್ಟ್ರಪತಿಗಳನ್ನು ಬಳಕೆ ಮಾಡಿರ್ತಕ್ಕಂಥ ಪದ ಬಳಕೆ ಇದೆಯಲ್ಲ, ಸಂವಿಧಾನಕ್ಕೆ ಅಪಚಾರ ಮಾಡಿ ಹಾಳು ಮಾಡಕ್ಕೆ ಹೊರಟಿರ್ತಕ್ಕಂಥವ್ರು ನೀವು ವಿಷಾದ ವ್ಯಕ್ತಪಡಿಸ್ಬಿಟ್ರೆ ಸಾಕ. ರಾಷ್ಟ್ರಪತಿಗಳ ಹೆಸರನ್ನ ಹೇಳಬೇಕಾದ್ರೆ ಆ ಸಂಭೋಗ ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಆ ಕಿಚ್ಚಿನ ಕೀಳಭಿರುಚಿಯನ್ನು ಪ್ರದರ್ಶನ ಮಾಡ್ಕೊಂಡಿದ್ದೀರಿ. ನನಗನ್ಸ್ದಾಗೆ ಮುಖ್ಯಮಂತ್ರಿಗಳ ಬಾಯಲ್ಲಿ ಬಾಯಿ ತಪ್ಪಿ ಬಂದಿದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಅವರ ಅಂತರಾಳದಲ್ಲಿರ್ತಕ್ಕಂಥ ಭಾವನೆಗಳು ಮಾನ್ಯ ಮುಖ್ಯಮಂತ್ರಿಗಳ ಮಾತಿನಿಂದ ಹೊರಗೆ ಬಂದಿದೆ ಅಂತೇಳಿ ನನ್ನ ಭಾವನೆ. ರಾಷ್ಟ್ರಪತಿ ಅಂತ ಆ ಜಾಗಕ್ಕೆ ಅಪಮಾನ ಮಾಡುವಂಥವ್ರು ಅವರು ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ನಾಲಾಯಕ್ಕಿದ್ದಾರೆ. ಅವರು ಸಿದ್ದರಾಮಯ್ಯ ಗೌರವದಿಂದಲೇ ಹೇಳಿದ್ದಾರೆಂದ ಮಧು ಬಂಗಾರಪ್ಪ. ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿರುವ ಸಚಿವರು ಸಿದ್ದರಾಮಯ್ಯ ಬಾಯ್ತಪ್ಪಿನಿಂದ ಹೇಳಿದ್ದಾರೆ, ಗೌರವವಿದೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಹಂಗೆ ಅವಳು ಅಂದ ತಕ್ಷಣ ನೀವು ಕೆಟ್ಟ ಭಾವನೆಯಲ್ಲಿ ನೋಡ್ತಕ್ಕಂಥದ್ದು. ಐ ಥಿಂಕ್ ಹಿಸ್ ಬಾಡಿ ಲ್ಯಾಂಗ್ವೇಜ್ ವಾಸ್ ನಾಟ್ ಲೈಕ್ ದಟ್. ಬಾಡಿ ಲ್ಯಾಂಗ್ವೇಜ್ ಹೆಂಗಿತ್ತು ಅವ್ರದ್ದು, ಗೌರವದಿಂದನೇ ಹೇಳಿದ್ದಾರೆ. ಮುರ್ಮು ಅವ್ರ ಬಗ್ಗೆ ಅನುಕಂಪದಿಂದನೇ ಮಾತಾಡಿದ್ರು, ಅವ್ರ ಪರವಾಗಿ ಮಾತಾಡಿದ್ರು. ಆದರೆ ಒಂದು ಭಾಷೆ ಮಾತಾಡುವಂಥ ಭಾಷೆ ಆ ಥರ ಒಂದ್ಸಲ ಬರ್ತದೆ. ಅವ್ರು ಮಾತಾಡೋ ಶೈಲಿ ಆ ಥರ ಬಂದು ಅದು ಅವರು ಅದಕ್ಕೂ ಕೂಡ ಸ್ಪಷ್ಟೀಕರಣ ಕೊಟ್ಟು ನೋಡಿ, ಅದು ಕೇಳ್ಕೊಂಡೆ ನಾನು ಮಾತನಾಡೋಕ್ಕಲ್ಲಿಗೆ ಅದು ನೋಡಿದ್ದೀನಿ. ಬೈ ಸ್ಲಿಪ್ ಆಫ್ ಬೈ ಮಿಸ್ಟೇಕ್ ಮಾತಾಡಿರ್ಬೋದು, ಇಂಟೆನ್ಷನಲ್ ಯಾವತ್ತೂ ಅವ್ರು ಮಾತಾಡ್ತಕ್ಕಂಥವ್ರಲ್ಲ. ಮಾತನಾಡಿರೋದು ಬೈ ಮಿಸ್ಟೇಕ್ ಅಂತಿರುವ ಕೈ ನಾಯಕರು ಬಿಜೆಪಿ ಅವರೇಕೆ ರಾಷ್ಟ್ರಪತಿಗಳನ್ನ ರಾಮ ಮಂದಿರಕ್ಕೆ ಕರೆದಿಲ್ಲ ಅಂತ ಉತ್ತರ ಕೊಡಿ ಎಂದು ತಿರುಗೇಟು ಕೊಟ್ಟಿದ್ದಾರೆ. ಈ ಮಾತಿನ ಸಮರ ಯಾವ ದಿಕ್ಕಿಗೆ ಹೋಗುತ್ತೋ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.